ಬುಡಕಟ್ಟು ಜನಾಂಗ ತಂದೆ ಚಿನ್ನಾಪುರಪ್ಪ ಇವರು ಸುಮಾರು ಒಂದು 50-60 ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬಂದು ಅಲ್ಲಿ ಆ ಒಂದು ಭೂಮಿಯಲ್ಲಿ ಕೂಡ ಸುಮಾರು ವರ್ಷದಿಂದ ಕೂಡ ವಾಸ ಮಾಡ್ತಿದ್ದಾರೆ. ಇವತ್ತು ನಿಮಗೆ ಕಾನೂನು ಗೊತ್ತಿರ್ಬೋದು, ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದಂಥ ಒಬ್ಬ ರೈತ ಆ ಜಮೀನಿನಲ್ಲಿ ವಾಸ ಮಾಡೋಕ್ಕಾಗಿ ಮನೆ ಕಟ್ಟಿಟ್ಟು ಇರ್ಬೋದಂತ ಕೂಡ ಒಂದು ಕಾನೂನು ಐತೆ. ಅವ್ರಿಗೆ ಕೂಡ ಯಾವುದೇ ರೀತಿಯಿಂದ ಒಕ್ಕಲೆ ಎಬ್ಬಿಸಂಗಿಲ್ಲ, ಅವ್ರಿಗೆ ಯಾವುದೇ ರೀತಿ ಜೀವನಕ್ಕೆ ತೊಂದರೆ ಮಾಡೋಂಗಿಲ್ಲ. ಹೀಗಿರುವಾಗ ಪಕ್ಕದಲ್ಲೇ ಅತಿ ಹತ್ತಿರದಲ್ಲೇ ವಿಂಡೋ ಹಾಕಿ ಅವರು ಜೀವನಕ್ಕೆ ತೊಂದರೆ ಕೊಟ್ಟು, ನೀರಾವರಿಗೆ ತೊಂದರೆ ಕೊಟ್ಟು, ಉಳುಮೆ ಮಾಡೋದಕ್ಕೆ ತೊಂದರೆ ಕೊಟ್ಟು ಸುಮಾರು ಅವರು ಹೋಗಿ ಕೂಡ ಮನವಿ ಮಾಡಿದ್ರು ಕೂಡ ಅವ್ರನ್ನ ಭಾಳ ಅತ್ಯಂತ ಕೀಳು ಮಟ್ಟದಲ್ಲಿ ಕಂಡು ಇವತ್ತು ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸ, ಅವ್ರನ್ನ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ದಿನನಿತ್ಯ ಅವರಿಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ತಹಸೀಲ್ದಾರ್ಗೆ ಮತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳ್ತಿದ್ದೀವಿ, ಆ ವಿಂಡೋಯಿಂದ ಏನು ತೊಂದರೆ ಆಗ್ತದೆ. ಈಗಾಗಲೇ ಮಲ್ಲರಹಳ್ಳಿಯಲ್ಲಿ ಮತ್ತು ಹಿರಹಳ್ಳಿಯಲ್ಲಿ ಕೂಡ 2 ವಿಂಡೋ ಫ್ಯಾನ್ಗಳು ಅವೈಜ್ಞಾನಿಕವಾಗಿ ಹಾಕಿರೋದ್ರಿಂದ ಅಲ್ಲಿ ಬಿದ್ದಿರತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಇದೆ ಮಳೆಗಾಲದಲ್ಲಿ ಮತ್ತು ಗಾಳಿ ಸಂದರ್ಭದಲ್ಲಿ. ಅಂಥ ಒಂದು ಹತ್ತಿರ ಇರ್ತಕ್ಕಂಥ ಒಂದು ವಿಂಡೋನ ಇವತ್ತು ತೆರವುಗೊಳಿಸಲಿ ಅಂತ ಭಾಳಷ್ಟು ಸರಿ ಅವರು ಮನವಿ ಮಾಡಿದ್ರು ಕೂಡ ಅವರು ಇವತ್ತು ಕೇರ್ಲೆಸ್ ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಆ ವಿಂಡೋನ ತೆರವು ಮಾಡಬೇಕು. ತೆರವು ಮಾಡದೇ ಹೋದ್ರೆ ಕೂಡ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಈ ನಮ್ಮ ರೈತರನ್ನು ದೌರ್ಜನ್ಯ ಮಾಡಿ ಹತ್ತಿಕ್ಕಂತ ಕೆಲಸ ಈ ಕಾರ್ಖಾನೆ ವಿಂಡೋಸ್ಗಳು ಮಾಡ್ತಾ ಇದ್ದೇವ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ರೈತರನ್ನ ಯಾವ ರೀತಿ ಅವಮಾನ ಮಾಡ್ತಿದಾರೆ ಅಂತಂದ್ರೆ, ನಮ್ಮ ರೈತ ನಾನು ಅಲ್ಲಿ ವಿಂಡೋ ನೀವು ಹಾಕಂತ ಜಾಗದ ಹತ್ತಿರದಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ, ಅದೇನಾದ್ರೂ ಬಿದ್ದರೆ ನನ್ನ ತಲೆ ಮೇಲೆ ಬೀಳುತ್ತೆ, ನನ್ನ ತಲೆ ಮೇಲೆ ಬೀಳುತ್ತೆ ಅಂತೇಳಿ ನಮ್ಮ ರೈತ ಕೇಳತ್ತಪ್ಪ. ಈ ವಿಂಡೋ ಅಧಿಕಾರಿಗಳು ಮಧ್ಯದ ಅಮಲಿನಲ್ಲಿ ನಮ್ಮ ರೈತ ಮಹಿಳೆ ರೈತರ ಮುಂದೆ ಇವರು ಡ್ಯಾನ್ಸ್ ಮಾಡ್ತಾರಂದ್ರೆ ಇವರು ಎಷ್ಟು ಮಟ್ಟಿಗೆ ಇವರು ಅಹಂಕಾರ ತುಂಬಿ ತುಳುಕೋದು. ಚೋರ್ನೂರು ಪೊಲೀಸ್ ಸ್ಟೇಷನ್ ಮುಂದೆ ನಾಳೆ ಶುಕ್ರವಾರ ಶನಿವಾರ ಅವರೆಲ್ಲರ ಮೇಲೆ FIR ಆಗೋವರೆಗೆ ನಾವು ಕಾಲ್ ಕಿತ್ತದಲ್ಲ. ನಮ್ಮ ರೈತರನ್ನ ಅವಮಾನ ಮಾಡಿದಾರ, ನಮ್ಮ ರೈತ ಮಹಿಳೆಯರ ಅವಮಾನ ಮಾಡಿದಾರ. ನೀವೇನು ಮಾಡ್ಕೊಂತ ಮಾಡ್ಕೇರಿ, ನಾವು ಹಾಕ್ಯಂತಿರ್ತೀವಿ ಅಂತೇಳಿ ಇವತ್ತು ಅವರು ಡ್ಯಾನ್ಸ್ ಮಾಡಿದಾರ. ನಮ್ಮ ರೈತರ ಮುಂದೆ ಡ್ಯಾನ್ಸ್ ಮಾಡಿದಾರ, ನಮ್ಮ ರೈತರನ್ನ ಅವಮಾನ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಸೇರಿರತಕ್ಕಂಥ ರೈತನ ಅವಮಾನ ಮಾಡಿದಾರ, ರೈತ ಮಹಿಳೆಯರ ಅವಮಾನ ಮಾಡಿದಾರ. ಕುಡದ ಅಮಲಿನಲ್ಲಿ, ಕುಡದ ಮತ್ತಿನಲ್ಲಿ, ರಾತ್ರಿ ಎತ್ತರಲ್ಲಿ ಇವತ್ತು JSW ಕಂಪನಿ ಅವರು ನಿಮಗೆ ಕೇಸ್ ಹಾಕ್ತು ಅಂತ ಹೇಳಿದ್ರ. ನೀವು ಎಷ್ಟು ಮಂದಿ ಮೇಲೆ ಕೇಸ್ ಹಾಕ್ತೀರಿ? ನೀವು ಎಷ್ಟು ಮಂದಿ ಮೇಲೆ ಕೇಸ್ ಹಾಕ್ತೀರಿ? ಕೇಸಿಗೆ ಬಗ್ಗೋದಿಲ್ಲ. ಆಖರಿ ಕೇಸ್ ಹಾಕ್ತೀರಿ. ಕೇಸ್ ಹಾಕ್ತು ಅಂತ ನೀವು ನಮ್ಮ ರೈತರ ಅವಮಾನ ಮಾಡಿ ನಮ್ಮ ರೈತರ ಮುಂದೆ ಕುಡಿತೀರ. ನೀವು ನಿಮ್ಮ ಒಂದು ಅಧಿಕಾರ ಹಣದಿಂದ ಅದೇ ಚೋರೂರು ಪೊಲೀಸ್ ಸ್ಟೇಷನ್ ಮುಂದೆ ಶನಿವಾರ ಶುಕ್ರವಾರ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಎಲ್ಲರ ಮೇಲೆ FIR ಮಾಡೋವರೆಗೆ SB ಬರಲಿ DC ಬರಲಿ ಯಾರೇ ಬರಲಿ ಬಿಡೋದಿಲ್ಲ. ನಾವು ಅದೇನು ಕೇಸ್ ಹಾಕ್ತಾರೆ ಹಾಕಿ ನೋಡೋಣ ಅಂತ ಹೇಳ್ತಾ ನಾವಿವತ್ತು ರೈತರ ಪರವಾಗಿ ಇರ್ತೀವಿ. ರೈತರ ಪರವಾಗಿ ಜೈಲಿಗೆ ಹೋಗಕ್ಕೆ ರೆಡಿ ಇದೀವಿ, ರೈತರ ಪರವಾಗಿ ಲಾಠಿ ತಿಮ್ಮಕ್ಕೆ ರೆಡಿ ಇದೀವಿ, ರೈತರ ಪರವಾಗಿ ಸಹಾಯಕ್ಕೂ ರೆಡಿ ಇದೀವಿ. ಅದೇನು ಮಾತ್ರ ಮಾಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ ಮುಂದೆ ನಾವು ಧರಣಿ ಮಾಡೋದು ಖಚಿತ. ಅವರೆಲ್ಲರ ಮೇಲೆ FIR ಆಗಲೇಬೇಕು. ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ನಮ್ಮ ರೈತರಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ವೈರಲ್ ಇದೆ, ನಮ್ಮ ರೈತರ ಮುಂದೆ ಅವರು ಡ್ಯಾನ್ಸ್ ಮಾಡಿದಾರ. ಡ್ಯಾನ್ಸ್ ಮಾಡಿರ್ತಕ್ಕಂಥ ವಿಡಿಯೋ ವೈರಲ್ ಇದೆ. ಇವತ್ತು ನಾವು ಚೋರೂರು ಪೊಲೀಸ್ ಸ್ಟೇಷನ್ ಮುಂದೆ ಶುಕ್ರವಾರ ಶನಿವಾರ ಅವರೆಲ್ಲರ ವಿರುದ್ಧ FIR ಆಗಬೇಕು. ಆಗಿಲ್ಲ ಅಂದ್ರೆ ನಾವು ಧರಣಿ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾ
ಈಗ ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಉಚ್ಚನಹಳ್ಳಿ ಮಂಜುನಾಥ್ ಬಣಕ್ಕೆ. ಚೋರ್ನೂರು ಹೋಬಳಿಯ ಹಿರೇಕೆರಗಿನಹಳ್ಳಿ ಕಂದಾಯ ಗ್ರಾಮದ ಸರ್ವೆ ನಂಬರ್ 120B ವಿಸ್ತೀರ್ಣ 1 ಎಕರೆ 65 ಸೆಂಟ್ನಲ್ಲಿ JSW ರಿನ್ಯೂವಬಲ್ ಎನರ್ಜಿ ವಿಜಯನಗರ ಲಿಮಿಟೆಡ್ ಇವರ ಪವನ ವಿದ್ಯುತ್ ವಿಂಡೋ ಟರ್ಬನ್ ಫ್ಯಾನ್ ಕಂಬವನ್ನು ನಿರ್ಮಿಸಿರುವುದನ್ನು ತಡೆ ಹಿಡಿಯುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚೋರ್ನೂರು ಹೋಬಳಿಯ ಹಿರೇಕೆರಗಿನಹಳ್ಳಿ ಕಂದಾಯ ಗ್ರಾಮದ ಸರ್ವೆ ನಂಬರ್ 120B ವಿಸ್ತೀರ್ಣ 1 ಎಕರೆ 65 ಸೆಂಟ್ಸ್ನಲ್ಲಿ JSW ಕಂಪನಿಯವರು ಪವನ್ ವಿದ್ಯುತ್ ವಿಂಡೋ ಟರ್ಬನ್ ಫ್ಯಾನ್ ಕಂಬವನ್ನು ನಿರ್ಮಿಸಿದ್ದಾರೆ. ಈ ಸರ್ವೆ ನಂಬರ್ ಪಕ್ಕದಲ್ಲಿ ಜಿ ಕೃಷ್ಣಪ್ಪ ತಂದೆ ದಿವಂಗತ ಚಿನ್ನಾಪುರಪ್ಪ ಇವರ ಸರ್ವೆ ನಂಬರ್ 129B ವಿಸ್ತೀರ್ಣ 1 ಎಕರೆ 5 ಸೆಂಟ್ಸು ಮತ್ತು 116 G 1 ಎಕರೆಯಲ್ಲಿ ಮತ್ತು ಸರ್ವೆ ನಂಬರ್ 116B ವಿಸ್ತೀರ್ಣ 65 ಸೆಂಟ್ಸು ಸಣ್ಣ ಇವರ ಹೊಲವಿದ್ದು ಇದರಲ್ಲಿ ಸಣ್ಣ ಗುಡಿಸಲು ಮತ್ತು ನೀರಾವರಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. JSW ಕಂಪನಿಯವರು ಸರ್ವೆ ನಂಬರ್ 120B ವಿಸ್ತೀರ್ಣದಲ್ಲಿ 1 ಎಕರೆ 65 ಸೆಂಟ್ಸ್ನಲ್ಲಿ ಪವನ್ ವಿದ್ಯುತ್ ಕಂಬ ವಿಂಡೋ ಟರ್ಬನ್ ಕಂಬವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ಆಗಿನಿಂದಲೂ ಈ ಸರ್ವೆ ನಂಬರ್ನಿಂದ ಕೇವಲ 200 ಅಡಿ ದೂರವಿದ್ದ ಕೃಷ್ಣಪ್ಪರವರ ಹೊಲದ ಸರ್ವೆ ನಂಬರ್ವರೆಗೆ ನಮಗೆ ಬಹಳ ತೊಂದರೆ ಆಗ್ತದೆ. ನಮಗೆ ಮುಂದೆ ಈ ಕಂಬ ನಿಂದಿರಿಸಿದರೆ ಮುಂದೆ ನಮ್ಮ ಹೊಲವನ್ನು ನಾವು ನೀರಾವರಿ ಮಾಡ್ತಿದ್ದೀವಿ. ನೀರಾವರಿ ಮಾಡುವ ಸಂದರ್ಭದಲ್ಲಿ ನಮಗೆ ಬಹಳ ತೊಂದರೆ ಆಗ್ತದೆ. ಉಳುಮೆ ಮಾಡುವ ಸಂದರ್ಭದಲ್ಲಿ ಎತ್ತುಗಳು ಇನ್ನೇನೋ ನಾವು ಉಳುಮೆ ಮಾಡುವಾಗ ಸೆವೆಂಡಿನಿಂದ ಮತ್ತು ನೆರಳಿನಿಂದ ನಮಗೆ ತೊಂದರೆ ಆಗ್ತದೆ ಅಂತಂದು ಕೇಳಿದ್ರು ಸಹ ಈ ಜಮೀನಿನಲ್ಲಿ ಭೂಮಿ ಉಳುಮೆ ಮಾಡುವಾಗ ಮುಂದೆ ಬಹಳ ತೊಂದರೆ ಆಗ್ತದೆ ಎಂದು ಕೇಳಿದರೆ JSW ಕಂಪನಿಯವರು ನೌಕರರಾದ ಪವನ್ ಕುಮಾರ್, ಗಂಗಾಧರ್, ಮಹೇಶ, ರಾಮಲಿಂಗಪ್ಪ, ಸಿದ್ದರೂಢ ಇವರು ರೈತರ ಮೇಲೆ ಹಾಗೂ ಬಡ ರೈತರ ಹೆಣ್ಣು ಮಕ್ಕಳ ಮೇಲೆ ಕುಡಿದ ಅಮಲಿನಲ್ಲಿ ದೌರ್ಜನ್ಯ ಎಸಗುತ್ತಾ ರೈತರ ಮೇಲೆ ಬೈಯುತ್ತಾ ಡ್ಯಾನ್ಸ್ ಮಾಡೋಣ ಬರ್ರಿ ನಾವೆಲ್ಲ ನೌಕರರು ಇವ್ರು ಏನ್ ಮಾಡಿಕೊಳ್ತಾರೆ ಅಂತಂದು ಹೇಳುತ್ತಾ ನಮ್ಮ JSW ಕಂಪನಿ ವಿರುದ್ಧ ಮಾತನಾಡಿದರೆ ನಿಮಗೆಲ್ಲರ ಮೇಲೆ ರೌಡಿ ಸೀಟ್ರು ಮತ್ತು ಕೇಸ್ಗಳನ್ನು ಹಾಕಿಸುತ್ತೇವೆ ಎಂದು ಎದುರಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ರೈತರು ಕೃಷ್ಣಪ್ಪರು ತಹಶೀಲ್ದಾರ್ ಕಚೇರಿಗೆ 16/12/2024 ತಹಶೀಲ್ದಾರ್ ಆಫೀಸಿಗೆ ಮನವಿ ಮಾಡ್ತಾರೆ ಹಾಗೂ PSI ಪೊಲೀಸ್ ಠಾಣೆಗೂ ಚೋರೂರಿಗೂ ಮನವಿ ಮಾಡ್ತಾರೆ. ಇವರು ಯಾವುದೇ ಕ್ರಮ ಕೈಗೊಳ್ಳದೆ ಇಷ್ಟಾದರೂ ಸಹ ಅಧಿಕಾರಿಗಳು JSW ಕಂಪನಿ ವಿರುದ್ಧ ಕ್ರಮ ಕೈಗೊಂಡಿರುವುದಿಲ್ಲ. ಸಂಡೂರು ತಾಲೂಕಿನಲ್ಲಿ ಚೋರ್ನೂರು ಹೋಬಳಿಯಲ್ಲಿ ಸುಮಾರು 100 ವಿಂಡೋ ಫ್ಯಾನ್ ಕಂಬಗಳನ್ನು ನಿರ್ಮಿಸುತ್ತಾರೆ. ಇದಿಷ್ಟು ವಿಂಡೋ ಫ್ಯಾನ್ ಕಂಬಗಳನ್ನು ನಿರ್ಮಿಸುವ ಎಲ್ಲ ಕಂಬಗಳ ಹತ್ತಿರ ಪಕ್ಕದಲ್ಲಿರುವ ನೀರಾವರಿ ಜಮೀನಿನ ರೈತರಿಗೆ ತೊಂದರೆ ಆಗ್ತಿದ್ದು ಇದನ್ನು JSW ಕಂಪನಿ ವಿರುದ್ಧ ತಾವುಗಳು ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಚ್ಚನಹಳ್ಳಿ ಮಂಜುನಾಥ್ ಬಣದಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ.